ವಕ್ಫ್ ಮಸೂದೆ ಪಾಸ್ ಆದ ಬೆನ್ನಲ್ಲೇ ಅಮಿತ್ ಶಾಗೆ ಬಿಕೆ ಹರಿಪ್ರಸಾದ್ ಚಾಲೆಂಜ್. ಟಿಟಿಡಿಯಲ್ಲಿಯೂ ಕೂಡ ಅನ್ಯ ಧರ್ಮೀಯರನ್ನ ನೇಮಕ ಮಾಡಿ ಅಂತ ಚಾಲೆಂಜ್ ಅನ್ನು ಹಾಕಿದ ಬಿಕೆ ಹರಿಪ್ರಸಾದ್. ಇವರೇನಾದರೂ ವಕ್ಫ್ ಅಲ್ಲಿ ಬೇರೆ ಧರ್ಮದಿಂದ ಹಾಕೋದಿದ್ರೆ ತಿರುಪತಿನಲ್ಲೂ ಸಹ ಬೇರೆ ಧರ್ಮದವರು ಹಾಕ್ತಾರ ಅಂತ ಕೇಳಬೇಕಾಗುತ್ತೆ. ನಮಸ್ಕಾರ. ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸ ಆಗಿರೋ ವಕ್ಫ್ ಮಸೂದೆಗೆ ಏಪ್ರಿಲ್ 2ರಂದು ತಡರಾತ್ರಿ ಅನುಮೋದನೆ ಸಿಕ್ಕಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದ್ದಾರೆ. ಮಸೂದೆ ಪಾಸ್ ಆಗ್ತಾ ಇದ್ದಂತೆಯೇ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಬಿಲ್ ಪ್ರತಿಯನ್ನು ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕ ಬಿಕೆ ಹರಿಪ್ರಸಾದ್ ಕೇಂದ್ರದ ಮೋದಿ ಸರ್ಕಾರಕ್ಕೆ ಹೊಸ ಚಾಲೆಂಜ್ ಒಂದನ್ನು ಹಾಕಿದ್ದಾರೆ. ವಕ್ಫ್ ಬಿಲ್ಲಿಗೆ ಸಂಬಂಧಿಸಿದಂತೆ ಆಕ್ರೋಶವನ್ನು ಹೊರಹಾಕಿರೋ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಅನ್ಯ ಧರ್ಮೀಯರನ್ನ ನೇಮಿಸುವುದಾದ್ರೆ ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟ್ಗೆ ಬೇರೆ ಧರ್ಮದವರನ್ನ ನೇಮಕ ಮಾಡ್ತೀರಾ ಅಂತ ಕಿಡಿಕಾರಿದ್ದಾರೆ. ಮುಸ್ಲಿಮೇತರನ್ನು ಸಹ ವಕ್ಫ್ ಮಂಡಳಿಯಲ್ಲಿ ಸದಸ್ಯರಾಗಿ ಮಾಡ್ತಕ್ಕಂಥದ್ದನ್ನು ಒಂದು ತಗೊಂಡು ಬರ್ತಾ ಇದ್ದಾರೆ. ಅದು ಸಂವಿಧಾನದ 25ರಿಂದ 28 ಅದ್ರ ವಿರುದ್ಧವಾಗಿ ಹೋಗ್ತಾರೆ. ಇವರೇನಾದರೂ ವಕ್ಫಲ್ಲಿ ಬೇರೆ ಧರ್ಮದಿಂದ ಹಾಕೋದಿದ್ರೆ ತಿರುಪತಿನಲ್ಲೂ ಸಹ ಬೇರೆ ಧರ್ಮದವರು ಹಾಕ್ತಾರ ಅಂತ ಕೇಳಬೇಕಾಗುತ್ತೆ. ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿರೋ ಈ ವಿವಾದಾತ್ಮಕ ಮಸೂದೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹಿರಿಯ ನಾಯಕರಾಗಿರೋ ಬಿಕೆ ಹರಿಪ್ರಸಾದ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸವಾಲನ್ನು ಒಡ್ಡಿದ್ದಾರೆ. ವಕ್ಫ್ ಮಂಡಳಿಯಲ್ಲಿ ಅನ್ಯ ಧರ್ಮದವರನ್ನ ಸೇರಿಸೋ ಧೈರ್ಯ ನಿಮಗಿದ್ರೆ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ನಲ್ಲಿ ಇತರ ಧರ್ಮದವರನ್ನ ನೇಮಕ ಮಾಡಿ ತೋರಿಸಿ ಅಂತ ಗುಡುಗಿದ್ದಾರೆ. ತಿರುಪತಿನಲ್ಲೂ ಸಹ ಬೇರೆ ಧರ್ಮದವರು ಹಾಕ್ತಾರ ಅಂತ ಕೇಳಬೇಕಾಗುತ್ತೆ. ಇವ್ರ ಧರ್ಮದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ. ಅದರಲ್ಲೂ ಸಹ ಇವ್ರ ಧರ್ಮದಲ್ಲಿ ಬರೀ ಮೇಲ್ಜಾತಿಯವ್ರು ಮಾತ್ರ ಇರಬೇಕು, ಬೇರೆಯವ್ರಿಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ತಾರತಮ್ಯ ಇರ್ತಕ್ಕಂಥ ಇವರ ಇದರಲ್ಲಿ ಧರ್ಮದಲ್ಲಿ ಅದನ್ನು ಸರಿ ಮಾಡಿಕೊಳ್ಳದೆ ಬೇರೆ ಧರ್ಮದವ್ರಿಗೆ ವಿನಾಕಾರಣ ಕೈ ಹಾಕಿ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡ್ನಲ್ಲಿ 2 ಅನ್ಯ ಧರ್ಮೀಯರು ಇರಲಿದ್ದಾರೆ. ಈ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದೇವೆ. ಮುಸ್ಲಿಂ ಸಮುದಾಯದವರ ವಿರೋಧವೂ ಇದೆ. ಆದರೂ ಲೋಕಸಭೆಯಲ್ಲಿ ಬಿಜೆಪಿ ಮಸೂದೆಯನ್ನು ಮಂಡಿಸಿದೆ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇನ್ನು ಈ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಂಸ್ಥೆಗಳ ಸ್ವಾಯತ್ತತೆಯ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಒಂದು ಧರ್ಮದ ಸಂಸ್ಥೆಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಸರಿಯಾದರೆ ಇತರ ಧರ್ಮದ ಸಂಸ್ಥೆಗಳಿಗೂ ಕೂಡ ಅದೇ ನಿಯಮ ಯಾಕೆ ಜಾರಿಯಾಗಬಾರ್ದು ಅಂತ ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಮಿತ್ ಶಾ ಅವರು ಟಿಟಿಡಿಯಲ್ಲಿ ಮುಸ್ಲಿಮರನ್ನಾಗಲಿ ಕ್ರಿಶ್ಚಿಯನ್ನರನ್ನಾಗಲಿ ನೇಮಿಸೋ ಗಟ್ಟಿತನವನ್ನ ತೋರಿಸಲಿ, ಇದಕ್ಕೆ ಅವರ ಬಳಿ ಉತ್ತರ ಇದೆಯಾ ಅಂತ ಕೇಳಿದ್ದಾರೆ. ವಕ್ಫ್ ಬೋರ್ಡ್ ಅನ್ನೋದು ಮುಸ್ಲಿಮರ ವೈಯಕ್ತಿಕ ವಿಚಾರ. ಕೇಂದ್ರ ಸರ್ಕಾರ ಯಾಕೆ ಅಲ್ಲಿ ಮೂಗನ ತೋರಿಸೋ ಕೆಲಸವನ್ನ ಮಾಡಬೇಕು? ಅವರವರ ಧರ್ಮದ ಆಚರಣೆಗೆ ಅವಕಾಶವನ್ನ ಕೊಡಬೇಕು, ಯಾವುದನ್ನು ಕೂಡ ಬಲವಂತವಾಗಿ ಹೇರಬಾರದು ಅಂತ ಬಿಕೆ ಹರಿಪ್ರಸಾದ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 1913ನೇ ಇಸ್ವಿನಲ್ಲಿ ಬ್ರಿಟಿಷರು ಮಾಡಿರ್ತಕ್ಕಂಥ ಈ ವಕ್ಫ್ ಬೋರ್ಡ್ನಲ್ಲಿ ಆ ಮುಸ್ಲಿಮರ ಪ್ರಾಪರ್ಟಿ ಏನಿದೆ, ಅಂದರೆ ಆಸ್ತಿ ಪಾಸ್ತಿ ಏನಿದೆ, ಅದನ್ನು ಕಾಪಾಡ್ತಕ್ಕಂಥ ಕೆಲಸ ವಕ್ಫ್ದು ಕೆಲಸ ಏನು ಅಂತ ಹೇಳಿದ್ರೆ, ಅದು ಕೆಲವರು ದಾನ ಮಾಡಿರ್ತಾರೆ, ದೇವರ ಹೆಸರಲ್ಲಿ ದಾನ ಮಾಡಿರ್ತಾರೆ, ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತೇಳಿ ವಕ್ಫ್ ಬೋರ್ಡ್ ಇರ್ತಕ್ಕಂಥದ್ದು. ಅದರಲ್ಲಿ ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ ಮಾಡ್ತಾರೆ, ಅದರ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಭಾಳ ಸ್ಪಷ್ಟವಾಗಿದೆ. 1913ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದವರು ಸಹ ಒಂದು ಕೆಲವು ತಿದ್ದುಪಡಿಗಳನ್ನು ಮಾಡಿ ಅದನ್ನು ಭಾಳ ಸ್ಪಷ್ಟವಾಗಿ ಸರಳೀಕರಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಈ ಹಿಂದೆ ಕೇಂದ್ರದಲ್ಲೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ವಕ್ಫ್ ಬಿಲ್ ಅನ್ನ ಸಾಕಷ್ಟು ಸರಳೀಕರಣಗೊಳಿಸಲಾಗಿತ್ತು. ದೇಶದಲ್ಲಿ ತುರ್ತಾಗಿ ಗಮನಿಸಬೇಕಾದ ವಿಚಾರ ಸಾಕಷ್ಟಿದೆ. ಕೇಂದ್ರ ಸರ್ಕಾರ ಅವೆಲ್ಲವುಗಳನ್ನ ಬಿಟ್ಟು ವಕ್ಫ್ ತಿದ್ದುಪಡಿಗೆ ಕೈ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶವನ್ನ ನೀಡಬಾರ್ದು. ತಿರುಪತಿ ದೇವಸ್ಥಾನದಲ್ಲೂ ಅನ್ಯ ಧರ್ಮೀಯರನ್ನ ಟ್ರಸ್ಟಿಯಾಗಿ ನೇಮಕ ಮಾಡ್ತಾರ? ಅವರ ಧರ್ಮಕ್ಕೆ, ಅವರ ಸ್ವಾತಂತ್ರ್ಯಕ್ಕೆ ಯಾಕೆ ಕೇಂದ್ರ ಸರ್ಕಾರ ಅಡ್ಡಿಯನ್ನ ಮಾಡಬೇಕು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಕ್ಫ್ ಮಸೂದೆಗೆ ಸಂಬಂಧಿಸಿದಂತೆ ಸತತ 12 ಗಂಟೆಗಳ ಕಾಲ ಲೋಕಸಭೆಯಲ್ಲಿ ಚರ್ಚೆ ನಡೆದಿದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಭಾರಿ ವಾಗ್ವಾದಕ್ಕೆ ಕಾರಣ ಆಗಿದೆ. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ತಡರಾತ್ರಿ ಮಸೂದೆಯನ್ನ ಮತಕ್ಕೆ ಹಾಕಿದ್ರು ಮತ್ತು ಅನುಮೋದನೆಗೊಂಡಿತು. ವಕ್ಫ್ ಮಸೂದೆಯ ತಿದ್ದುಪಡಿಗಳು ಮುಸ್ಲಿಂ ಆಸ್ತಿಗಳ ನಿರ್ವಹಣೆಯಲ್ಲಿ ಸರ್ಕಾರದ ಪಾತ್ರವನ್ನು ವಿಸ್ತರಣೆ ಮಾಡೋ ಗುರಿಯನ್ನು ಹೊಂದಿದೆ. ಇದರಲ್ಲಿ ವಕ್ಫ್ ಮಂಡಳಿಗಳಲ್ಲಿ ಇತರ ಧರ್ಮದವರನ್ನ ಸೇರಿಸೋ ಸಾಧ್ಯತೆಯನ್ನು ಸಹ ಒಳಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಹರಿಪ್ರಸಾದ್ ಅವರ ಈ ಹೇಳಿಕೆ ಬಿಜೆಪಿ ಸರ್ಕಾರದ ಧಾರ್ಮಿಕ ನೀತಿಗಳ ಸ್ಥಿರತೆಯನ್ನ ಪ್ರಶ್ನೆ ಮಾಡೋ ಒಂದು ದಿಟ್ಟ ಹೆಜ್ಜೆಯಾಗಿ ಕಂಡುಬಂದಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.